ಮತ್ತೊಬ್ಬರ ವರವಳುವಲ್ಲಿ ಅಂತರಾಯವನ್ನು ತಂದಿ ಹಾಗಾದ ಕೂಡ ಹಾಗಾದ್ರೆ ಏನು ಮಾಡೋಣ? ನಾನು ಇತ್ತಲ್ಲಿಗೆ ಅವರನ್ನು ಬರೆಸಿಕೊಂಡೆ. ಅವರನ್ನು ಒಂದೇ ಕಡೆಯಲ್ಲಿ ಕೊಂಡು ಕಳೆಯುವುದು ಸುಲಭವಾದುದು, ಸೌಖ್ಯವಾದುದು. ಕೇವಲ ಶೋಭಿತ ಹೃದಯ ಮಾತ್ರವೇ ಅಲ್ಲವಲ್ಲ, ಲೋಕಾಂತರಗಳಲ್ಲಿ ತುಂಬಿಕೊಂಡಿದ್ದಾರೆ ದುಷ್ಟ ದಾನವರೆಲ್ಲರೂ ಕೂಡ. ಹಾಗಾದ್ರೆ ಏನು ಮಾಡೋಣ? ಸರಿ ಸರಿ, ಜಗನ್ಮಾತೆ ಎನ್ನುವ ಹಾಗೆ ಕಾಣಿಸಿಕೊಂಡಿರುವಂತಹ ನಾನು ಆ ದಿವ್ಯಾಚಾರವನ್ನು ಕಾಣಿಸುವುದಲ್ಲ, ಅದನ್ನು ಮರೆಮಾಚಿಕೊಳ್ಳಬೇಕಾಗಿತ್ತು. ಆ ಶುಂಭಾಸುರನ ವರಕ್ಕನುಗುಣವಾಗಿ ಮಾನಸ ಸರೋವರದಲ್ಲಿ ಗೌರಿಯು ಕಾಣುತ್ತಿರುವಂತಹ ಹೊತ್ತಿನಲ್ಲಿ ಆಕೆಯ ದೇಹಕೋಶವನ್ನು ಹೊತ್ತು ಹೊರಬಂದಿದ್ದೇನೆ. ಕೋಶದಿಂದ ಉತ್ಪತ್ತಿಯಾದ ಕಾರಣಕ್ಕೋಸ್ಕರವಾಗಿ ಕೌಶಿಕೆ ಎನ್ನುವಂತಹ ನಾಮವನ್ನು ನಾನು ಇರಿಸಿಕೊಂಡಿದ್ದೇನೆ. ಸರಿ ಸರಿ, ಇಂತಹ ಸುಂದರವಾದಂತಹ ರೂಪವನ್ನಾದರೂ ನಾನು ಇರುವುದಾದರೂ ಇಲ್ಲ. ಕದಂಬವನವೇ ಅದಕ್ಕೆ ಯೋಗ್ಯವಾದಂತಹ ಸ್ಥಾನವಾಗಿದೆ. ತುಹಿನಾದ್ರಿ ಸಂಬರಾಂತಹ ಕದಂಬವನದಲ್ಲಿ ನಾನಿರುತ್ತೇನೆ. ನನ್ನ ಈ ರೂಪಕ್ಕೆ ಆಕರ್ಷಿತರು ದೃಢರಾಗಬೇಕು, ಬಲವಲಾಂಗಿತರಾಗಿರಬಹುದು, ದೈಹಿಕವಾದ ಬಲವನ್ನು ಹೊಂದಿಕೊಂಡಿರಬಹುದು. ಮನೋನಿಗ್ರಹದ ಬಲ ಆ ಅಸುರರಿಗಿನ್ನೂ ಬಂದಿಲ್ಲ. ಅದನ್ನೇ ಎಳೆಯಾಗಿಸಿಕೊಳ್ಳುತ್ತೇನೆ, ನನ್ನ ಮೋಹ ಪಾಶಕವನ್ನು ಬೇಡಿಸಿಕೊಳ್ಳುತ್ತೇನೆ. ಆ ಬಳಿಕ ಪಡೆಯುವುದಕ್ಕೆ ಸುಲಭವಾಗುತ್ತದೆ. ಕದಂಬವನದಲ್ಲಿ ನಾನಿರುವುದು ಹೌದು, ಎಂತಹ ಸೌಂದರ್ಯವತಿಯಾಗಿದ್ದರೂ ಅದು ರಾಕ್ಷಸರಿಗೆ ತಿಳಿಯಬೇಕು. ಮಾತ್ರವಲ್ಲ, ಇರುವುದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯಾಗಬೇಕಲ್ಲ. ಯಾವ ರೀತಿಯಲ್ಲಿ ಕಾಣಿಸಿಕೊಳ್ಳೋಣ?
ಆ